ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರೇ, ಈಗ ಮುಂದೆ ಬರುವಂತಹ ಹಬ್ಬ ಬಹಳ ದೊಡ್ಡ ಹಬ್ಬ, ನಮ್ಮೆಲ್ಲರಿಗೂ ಐಶ್ವರ್ಯವನ್ನು ಕೊಡುವಂತಹ ಹಬ್ಬ ಯಾವುದಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಕಲಶಗಳನ್ನ ಇಡ್ತಾರೆ. ಚಿನ್ನದ ಕಲಶ ಇಡೋರು ಚಿನ್ನದ ಕಲಶ ಇಡ್ತಾರೆ, ಬೆಳ್ಳಿ ಕಲಶ ಇಡೋರು ಬೆಳ್ಳಿ ಕಲಶ ಇಡ್ತಾರೆ, ತಾಮ್ರದ ಕಲಶ ಇಡೋರು ತಾಮ್ರದ ಕಲಶ ಇಡ್ತಾರೆ, ಮೃತ್ತಿಕೆಯಿಂದ ಮಾಡಿರ್ತಕ್ಕಂಥ ಮಣ್ಣಿನ ಕಲಶ ಇಡೋರು ಇದ್ದಾರೆ. ಅವರವರ ಪದ್ಧತಿ. ಆ ಕಲಶವನ್ನು ಇಟ್ಟು ಅದರಲ್ಲಿ ಅಕ್ಕಿ, 5 ತರಹದ ಡ್ರೈ ಫ್ರೂಟ್ಸು, ಚಿನ್ನ ಬೆಳ್ಳಿ, ನವರತ್ನಗಳು, ತುಳಸಿ ಪತ್ರೆ ಇವೆಲ್ಲವನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿನ ಇಟ್ಟು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೆಯುವಂಥ ಒಂದು ಪದ್ಧತಿ. ಈ ಥರ ಪೂಜೆ ಮಾಡಿರಬೇಕಾದ್ರೆ ಗಂಡು ಮಕ್ಕಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಕಮಲಾಕ್ಷಿ ಮಣಿಯ ಜಪಮಾಲೆಯನ್ನು ಇಟ್ಕೊಂಡು ಈ ವರಮಹಾಲಕ್ಷ್ಮಿಯ ಹಬ್ಬದ ದಿನ 1,08,000 ಜಪವನ್ನು ಯಾರು ಮಾಡ್ತಾರಲ್ಲ ಅವರ ಮನೆಯಲ್ಲಿ 1 ವರ್ಷದಿಂದ ಮತ್ತೊಂದು ಹಬ್ಬ ವರಮಹಾಲಕ್ಷ್ಮಿ ಬರೋ ಅಷ್ಟರಲ್ಲಿ ಬಹಳವಾಗಿ ಒಂದು ಅಭಿವೃದ್ಧಿ, ಅನುಕೂಲ, ಐಶ್ವರ್ಯ, ಆರೋಗ್ಯ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಮಂತ್ರ. ಎಷ್ಟೋ ಮಂತ್ರಗಳು ನಾವು ಇವಾಗ ಗುಪ್ತವಾಗಿಟ್ಟಿರ್ತೀವಿ, ಯಾಕಂದರೆ ಅದು ಅಷ್ಟು ಪವರ್ಫುಲ್ ಆಗಿರೋದ್ರಿಂದ ಅದನ್ನು ನಾವು ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಕೆಲವು ಮಂತ್ರಗಳು ನಾವು ಇವಾಗ ನಿಮಗೆ ಕೊಟ್ಬಿಡ್ತೀವಿ, ಯಾಕಂದರೆ ಇಡೀ ಪ್ರಪಂಚಕ್ಕೆ ಒಂದು ಅನುಕೂಲವಾಗುವಂತಹ, ಒಂದು ಅಭಿವೃದ್ಧಿ ಆಗುವಂತಹ ದೇವಿ ಮಹಾಲಕ್ಷ್ಮಿ. ಯಾರ ಹತ್ರ ಐಶ್ವರ್ಯ ಇರುತ್ತೋ ಅವರು ಸುಖವಾಗಿ ನೆಮ್ಮದಿಯಾಗಿ ಇರ್ತಾರೆ ಅಂತ ಹೇಳಿ ಎಷ್ಟೋ ಜನ ಭಾವಿಸ್ತಾರೆ. ಅಂತಹ ಒಂದು ಐಶ್ವರ್ಯವನ್ನು ಕೊಡುವಂತಹ ದೇವಿ ಯಾರು ಅಂದರೆ ವರಮಹಾಲಕ್ಷ್ಮಿ. ವರ ಕೊಡುವಂತಹ ಲಕ್ಷ್ಮಿ ವರಮಹಾಲಕ್ಷ್ಮಿ. ಈ ವರಮಹಾಲಕ್ಷ್ಮಿಯ ಮಂತ್ರವನ್ನು ನೀವು ಜಪಿಸಬೇಕಾದ್ರೆ ಸಿಂಪಲ್ ಆಗಿ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಕೂತ್ಕೊಳ್ಳಿ. ಗಂಡು ಮಕ್ಕಳು ಮಾತ್ರ ಮಾಡಬೇಕು, ಹೆಣ್ಮಕ್ಳು ಮಾಡಬಾರ್ದು. ಗಂಡು ಮಕ್ಕಳು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಕಮಲಾಕ್ಷಿ ಮಣಿ ಮಾಲೆಯನ್ನು ಕೈಯಲ್ಲಿ ಇಟ್ಕೊಳ್ಳಿ. 108 ಮಾಲೆಯನ್ನು ಇಟ್ಕೊಳ್ಳಿ. 108 ಮಣಿ ಇರ್ತಕ್ಕಂಥ ಮಾಲೆಯನ್ನು ಇಟ್ಕೊಂಡು ಓಂ ಶ್ರೀಂ ಹ್ರೀಂ ಕಮಲವಾಸಿನ್ಯೈ ನಮಃ. ಓಂ ಶ್ರೀಂ ಹ್ರೀಂ ಕಮಲವಾಸಿನ್ಯೈ ನಮಃ. ಓಂ ಶ್ರೀಂ ಹ್ರೀಂ ಕಮಲವಾಸಿನ್ಯೈ ನಮಃ. ಈ ಥರ 1,08,000 ಮಂತ್ರ ಜಪವನ್ನು ನೀವು ಮಾಡಿಬಿಟ್ರೆ ಜೀವನದಲ್ಲಿ ನಿಮಗೆ ಏನಾದರೂ ಒಂದು ತುಂಬ ಕಷ್ಟದಲ್ಲಿದ್ದೀನಿ ಗುರುಗಳೇ, ನನಗೆ ಏನೂ ಆಗ್ತಾ ಇಲ್ಲ, ಜೀವನದಲ್ಲಿ ಒಂದಷ್ಟು ಅಭಿವೃದ್ಧಿ ಬೇಕು, ಅನುಕೂಲ ಬೇಕು ಅಂದ್ಕೊಂಡ್ರೆ ಈ ಒಂದು ಮಂತ್ರವನ್ನು ಹೇಳಿದಾಗ ನಿಮಗೆ ಬಹಳ ಒಂದು ಅನುಕೂಲಗಳು ಆಗುತ್ತೆ. ಯಾಕಂದರೆ ಈ ಇಡೀ ಒಂದು ಪ್ರಪಂಚದಲ್ಲಿ ಕಲಿಯುಗದಲ್ಲಿ ಜಪಯಜ್ಞ ಅಂತ ಹೇಳ್ತೀವಿ. ಜಪ ಮಾಡಿದ್ರೆ ಯಜ್ಞಕ್ಕಿಂತ ಜಾಸ್ತಿ ಫಲ ಸಿಗುತ್ತೆ ಅಂತ. ಹಾಗಾಗಿ ನೀವೇ ಈ ಒಂದು ಮಂತ್ರವನ್ನು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಹೇಳಲಿಕ್ಕೆ ಪ್ರಾರಂಭ ಮಾಡಿ. ಗುರುಗಳೇ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಮಗಾಗಿಲ್ಲ, ಏನೋ ಒಂದಷ್ಟು ಮಾಡ್ಕೊಂಡ್ವಿ, ಈಗ ನೆಕ್ಸ್ಟ್ ಯಾವಾಗ ಮಾಡ್ಬೋದು ಹೇಳಿ ಅಂದರೆ, ಪ್ರತಿ ಶುಕ್ರವಾರ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಶುಕ್ರವಾರ ಯಾವುದಾದ್ರು ಒಂದು ಶುಕ್ರವಾರದಲ್ಲಿ ನೀವು ಸ್ಟಾರ್ಟ್ ಮಾಡಿಕೊಂಡು ಪ್ರತಿ ಶುಕ್ರವಾರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. 1,08,000 ಆಗಬೇಕು. ನೀವು ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಯಾವಾಗ 1,08,000 ಜಪ ಆಗುತ್ತೋ ಅಲ್ಲಿಗೆ ಆ ವರಮಹಾಲಕ್ಷ್ಮಿ ಸಂಪೂರ್ಣ ಅನುಗ್ರಹ, ಅಭಿವೃದ್ಧಿಯನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಐಶ್ವರ್ಯ ಎಲ್ಲ ಬೇಕಾ? ಇವತ್ತೇ ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಿ. ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಮಂತ್ರ. ನಮಸ್ಕಾರ.